ಬ್ರೇಕ್ ನಂತರ ಬಜೆಟ್ ಪಾಲಿಟಿಕ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕಟೀಲ್ ಅವರು ಎಲ್ಲರೂ ಕೂಡ ಒಪ್ಕೊಳ್ಳುವಂಥ ವಿಷಯ, ಬಜೆಟ್ ಭಾಷಣವನ್ನು ಓದ್ತಾರೆ, ಲಕ್ಷಾಂತರ ಕೋಟಿ ರೂಪಾಯಿಯ ವಿಷಯ ಇರುತ್ತೆ, ಅದೆಲ್ಲ ಸರಿ. ಅದು ಅಂದರೆ ಕಳೆದ ಸಲ ಇಷ್ಟಿತ್ತು, ಈ ಸಲ ಇಷ್ಟಾಗಿದೆ, ನಂಬರ್ಗಳೆಲ್ಲ ಚೆನ್ನಾಗಿರುತ್ತೆ. ಆ ನಂಬರ್ಗಳು ನಿಜವಾಗ್ಲೂ ಅರ್ಥ ಬರೋದು ಜನಸಾಮಾನ್ಯರ ಜೀವನ ಮಟ್ಟ ಸುಧಾರಿಸಿದಾಗ. ಸುಧಾರಿಸಿದೆಯಾ? ಮಾನದಂಡಗಳಿದೆಯಾ? ಈಗ ದ ಹೆಡ್ ಆಫ್ ದ ಫ್ಯಾಮಿಲಿಗೆ ಬೇಸಿಕಲಿ ನಾನು 5% ನಾನು ಡೆಫಿಸಿಟ್ ಅಂತಂದರೆ 48 ಲಕ್ಷ ಕೋಟಿ ಬಜೆಟಲ್ಲಿ 5% ಡೆಫಿಸಿಟ್ ಅಂತಂದರೆ 46 ಲಕ್ಷ ಕೋಟಿ ನನ್ನ ಹತ್ರ ಸಂಪಾದನೆ ಇದೆ, ನನ್ನ ಹತ್ರ ದುಡ್ಡಿದೆ. ಸೆಂಟ್ರಲ್ ಗೌರ್ಮೆಂಟ್ ಇದೆ, ಅದು ಕನ್ಸಾಲಿಡೇಟೆಡ್ ಫಂಡಲ್ಲಿ ಇರ್ಬೋದು, ಕಂಟಿಂಜೆನ್ಸಿ ಫಂಡಲ್ಲಿ ಇರ್ಬೋದು, ರಿಸಿಪ್ಟ್ಸ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಫಂಡಲ್ಲಿ ಇರ್ಬೋದು. ಅಂದರೆ ಬೇರೆ ಟ್ಯಾಕ್ಸ್ ರೂಪದಲ್ಲಿ ಏನು ಈ 46 ಲಕ್ಷ ಕೋಟಿಗಳನ್ನು ಅಲೋಕೇಶನ್ ಮಾಡಿದ್ದು ಸರಿಯಾ ತಪ್ಪ ವಿಚಾರಣೆ, ಅದು ಒಂದು. ಆನಂತರ ಸ್ಟೇಟ್ ಗೌರ್ಮೆಂಟ್ ಏನು ಇರಬಹುದು ಇವರ ನಿರೀಕ್ಷೆಗಳು ಅಂತಂದ್ರೆ, ನೀವು ಯೋಜನೆಗಳ ಮೂಲಕ ಕೊಡಬೇಡಿ, ಡೈರೆಕ್ಟ್ ನಮ್ಮ ಕನ್ಸಾಲಿಡೇಟೆಡ್ ಈ ಸ್ಟೇಟ್ ಕನ್ಸಾಲಿಡೇಟ್ ಫಂಡ್ಗೆ ಇಷ್ಟು ಕೊಟ್ಟುಬಿಡಿ. ಈ ಕೆಲವೊಂದು ಸ್ಟೇಟ್ ಕೊಟ್ಟಿದ್ದೀರಾ ನೀವು, ಫಾರ್ ಎಕ್ಸಾಂಪಲ್ ಇವರಿಗೆ ಡೈರೆಕ್ಟ್ ಟ್ರಾನ್ಸ್ಫರ್ ಕೊಟ್ಟಿದ್ದೀರಾ, ಬಿಹಾರ ಟ್ರಾನ್ಸ್ಫರ್ ಕೊಟ್ಟಿದ್ದೀರಾ ಅನ್ನುವಂಥದ್ದು ಅದು ಒಂದು ಲೆಕ್ಕದ ಚರ್ಚೆ. ಈ ಎಂಪ್ಲಾಯ್ಮೆಂಟ್ ಕ್ರಿಯೇಷನು ಅಥವಾ ಬರ್ತದೆ ಅಂತಂದರೆ, ಈ ಆರ್ಗನೈಸ್ಡ್ ಎಂಪ್ಲಾಯ್ಮೆಂಟ್ ಕ್ರಿಯೇಷನಲ್ಲಿ ಈ ಭಾಗದಲ್ಲಿ ಟೆಕ್ನಾಲಜಿ ತುಂಬ ಇನ್ವಾಲ್ವ್ ಆಗಿದೆ. ಟೆಕ್ನಾಲಜಿ ಏನು ಇನ್ವಾಲ್ವ್ ಆಗಿದೆ ಅಂತಂದರೆ, ಮುಂಚೆ ನಾನು ಕಂಪನಿ ಕ್ರಿಯೇಟ್ ಮಾಡಬೇಕಾದ್ರೆ, ನಾನು ಮಿನಿಸ್ಟರ್ ಆಫ್ ಕಂಪನಿ ಕಾರ್ಪೊರೇಟ್ ಅಫೇರ್ಸಲ್ಲಿ ಕಂಪನಿ ಕ್ರಿಯೇಟ್ ಮಾಡಬೇಕಾದ್ರೆ ನನ್ನ ಹತ್ರ ಎಷ್ಟು ಎಂಪ್ಲಾಯೀಸ್ ಇದ್ದಾರೆ, ನಾನು ಏನಿದೆ ಅಂತ ಕೊಡಬೇಕಾಗಿಲ್ಲ. ಈ ಅಂಕಿಅಂಶಗಳು ಅವ್ರಿಗೆ ಸಿಗ್ತಾ ಇಲ್ಲ ಇತ್ತು. ಇವಾಗ ನಾನು ಕಂಪನಿಯನ್ನು ಕ್ರಿಯೇಟ್ ಮಾಡುವಾಗ ಬೈ ಡಿಫಾಲ್ಟ್ ನಾನು PF ಅಲ್ಲಿ ರಿಜಿಸ್ಟರ್ ಆಗಲೇಬೇಕು, ಕಂಪಲ್ಸರಿ. PF ಅಲ್ಲಿ ರಿಜಿಸ್ಟರ್ ಆಗ್ತೀನಿ ಅಂತಂದ್ರೆ ನಾನು ಮಿನಿಮಮ್ 10 ಎಂಪ್ಲಾಯೀಸ್ ನ ತೋರಿಸಲೇಬೇಕು. ಈ 10 ಅಂಕೆ ಸಿಕ್ಬಿಡ್ತದೆ. ಅಂದ್ರೆ ಮುಂಚೆ ನಾನು ಕಂಪನಿ ಕ್ರಿಯೇಟ್ ಮಾಡುವಾಗ ಎಂಪ್ಲಾಯೀಸ್ ಇರ್ಲಿಲ್ಲ ಅಂತ ಏನಿಲ್ಲ, ಮುಂಚೆನೇ ಇತ್ತು, ಬಟ್ ಆ ರೆಕಾರ್ಡ್ ಸಿಗ್ತಾ ಇಲ್ಲ ಇತ್ತು. ಇವಾಗ ಆ ರೆಕಾರ್ಡ್ಸ್ ಅಫಿಷಿಯಲ್ ಆಗಿದೆ ಅನ್ನುವಂಥದ್ದು. ಅಫಿಷಿಯಲ್ ಆಗಿರೋ ರೆಕಾರ್ಡ್ 1,07,50,000 ಇವತ್ತು ಈ ವರ್ಷಕ್ಕೆ ಅದು ರೆಕಾರ್ಡ್ಸ್ ಆಗ್ತವೆ. ಅದರಲ್ಲಿ ಹಾಕಿರೋ ಎಂಪ್ಲಾಯೀಸ್ಗಳು ಅಂತೆಲ್ಲ ರಿಜಿಸ್ಟರ್ ಮಾಡುವಾಗ ಎಂಪ್ಲಾಯೀಸ್ ಬರ್ತಾರೆ, ಎಂಪ್ಲಾಯೀಸ್ ಹೋಗ್ತಾರೆ. ಕೆಲವೊಂದು ಕಂಪನಿಗಳು ಅಪ್ಡೇಟ್ ಮಾಡ್ತದೆ, ಕೆಲವೊಂದು ಕಂಪನಿಗಳು ಅಪ್ಡೇಟ್ ಮಾಡೋದಿಲ್ಲ. ಸೊ ಈ ತರ ಇರ್ತದೆ. ಸೊ ಇದು ಈ ಎಂಪ್ಲಾಯ್ಮೆಂಟ್ ರಿಜಿಸ್ಟ್ರೇಷನು, ಎಂಪ್ಲಾಯ್ಮೆಂಟ್ ಆಗಿರುವಂಥದ್ದು, ಎಂಪ್ಲಾಯ್ಮೆಂಟ್ ನಾವು ವರ್ಷಕ್ಕೆ ಜಾಸ್ತಿ ಅಂತ ತೋರಿಸಿದ್ರೆ, ಮುಂಚೆ ಆ ಎಂಪ್ಲಾಯ್ಮೆಂಟ್ಸ್ ಇಲ್ಲ ಅಂತೇನಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಒಬ್ಬ 15 ವರ್ಷದಿಂದ ಎಂಪ್ಲಾಯ್ಮೆಂಟ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ಈ ಕಂಪನಿಗೆ ನಾನು ಈ ಸ್ಟಾರ್ಟ್ಅಪ್ಗೆ ಬಂತ ಅಂತಂದ್ರೆ ಅವನು ಹೊಸ ಎಂಪ್ಲಾಯ್ ಏನಲ್ಲ, ಅವನು ಮುಂಚೆಯಿಂದ ಕೆಲಸ ಮಾಡ್ತಾ ಇದ್ದಾನೆ. ಸೊ ಅದಕ್ಕೆ ನಾನು ಈ ಆರ್ಗನೈಸ್ಡ್ ಎಂಪ್ಲಾಯ್ಮೆಂಟ್ ಇದೆಯಲ್ಲ, ಆ ಅಂಕಿಅಂಶಗಳನ್ನ ಇನ್ನ ಕೂಲಂಕುಷವಾಗಿ ನೋಡ್ಕೋಬೇಕಾಗ್ತದೆ. ಅವನು ಫ್ರೆಶ್ ಎಂಪ್ಲಾಯ್ಮೆಂಟಾ, ಯೂತ್ ಎಂಪ್ಲಾಯ್ಮೆಂಟಾ, ಫಸ್ಟ್ ಟೈಮ್ ಎಂಪ್ಲಾಯ್ಮೆಂಟಾ, ಅದು ನೋಡ್ಬೇಕಾಗ್ತದೆ. ಬಿಟ್ರೆ ಈ ಒಂದು ಎಂಪ್ಲಾಯ್ ಇರಿಂದ ಇನ್ನೊಂದು ಎಂಪ್ಲಾಯ್ ಬರುವಾಗ ರಿಜಿಸ್ಟರ್ ಆಗುವಾಗ ಆ PF ನಂಬರ್ ಈ ಕಂಪನಿ PF ನಂಬರ್ಗೆ ಟ್ರಾನ್ಸ್ಫರ್ ಆಗಿಬಿಟ್ರೆ ಅದು ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಅಲ್ಲ. ಅದು ಟ್ರಾನ್ಸಿಷನ್, ಟ್ರಾನ್ಸ್ಫರ್. ಅದನ್ನ ನೀವು ಕರೆಕ್ಟ್ ಆಗಿ ತೆಗೆದ್ರೆ ಬೈಫರ್ಕೇಟ್ ಅದು ಆಗುತ್ತಾ, ಅದು ಪರ್ಫೆಕ್ಟ್ ಎಂಪ್ಲಾಯ್ಮೆಂಟಾ? ಅಂದ್ರೆ ನೀವು ಫಾರ್ಮಲ್ ಸೆಕ್ಟರ್ ಎಷ್ಟು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಿದೆ ಅಂತ ತೋರಿಸಲಾಗ್ತಾ ಇದೆ, ಅಷ್ಟು ಆಗಿರ್ಲಿಕ್ಕಿಲ್ಲ. ಅದು ಟ್ರಾನ್ಸಿಷನಲ್ ಎಂಪ್ಲಾಯ್ಮೆಂಟ್ ಆಗಿರ್ಬೋದು. PF ಅಲ್ಲಿ ರಿಜಿಸ್ಟರ್ ಆಗ್ಬೇಕಾದ್ರೆ ನಿಮ್ಗೆ ಏನಾಗುತ್ತೆ, ಹಳೆದನ್ನು ಕ್ಯಾನ್ಸಲ್ ಮಾಡಿ ಇಲ್ಲಿ ಕೊಡ್ತೀವಿ, ಆ ಕಂಟಿನ್ಯೂಷನ್ ನಂಬರ್ ಮಾತ್ರ ಇರುತ್ತೆ. ಅಲ್ಲಲ್ಲ, ಇವಾಗ ಯಾವುದೋ ಬೇರೆ ಎ ಕಂಪನಿಯಲ್ಲಿ ಇರ್ತೀನಿ ಅಂತ ಇಟ್ಕೊಳ್ಳಿ. ಅಲ್ಲ ಸರ್, ಇನ್ಫಾರ್ಮಲ್ ಸೆಕ್ಟರ್ ಇಂದ ಫಾರ್ಮಲ್ ಸೆಕ್ಟರ್ಗೆ ಬಂದಿರ್ತಾನೆ ಸರ್. ಅವ್ನು ಮುಂಚೆ ನಿರುದ್ಯೋಗಿ ಆಗಿರ್ಲಿಲ್ಲ, ಮುಂಚೆ PF ತಗೋತಿರ್ಲಿಲ್ಲ ಅಷ್ಟೇ. ಅವನು ಈಗ PF ತಗೊಳ್ಳೋಕೆ ಶುರು ಮಾಡಿದಾಗ ಒಂದು ಜಾಬ್ ಕ್ರಿಯೇಟ್ ಆಯ್ತು ಅಂತ ತೋರಿಸಬೇಡಿ ಅಂತ ಅವ್ರು ಹೇಳ್ತಿರೋದು. ಒಂದು ಹೊಸ ಜಾಬ್ ಕ್ರಿಯೇಟ್ ಆಗಿರ್ಲಿಕ್ಕಿಲ್ಲ. ಮತ್ತೆ ಹೊಸ ಲೆಕ್ಕಗಳಲ್ಲಿ ಏನು ಅಂತಾರೆ, ಎ ಕಂಪನಿಯಲ್ಲಿ ಇದ್ದ ಬಿ ಕಂಪನಿ ಬಂದ ಅಂತ ಇಟ್ಕೊಳ್ಳಿ, ನಿಮ್ಮ ನಂಬರ್ ಮಾತ್ರ ಚೇಂಜ್ ಆಗುತ್ತೆ, ಎಂಪ್ಲಾಯ್ಮೆಂಟ್ ಅಷ್ಟೇ ಇರುತ್ತೆ. ಸರ್, ಈಗ ಅನ್ಆರ್ಗನೈಸ್ಡ್ ಸೆಕ್ಟರ್ ಅದು ಹೊಸದಾಗಿ ಸೇರ್ಪಡೆ ಆಗೋದಿಲ್ಲ. ಇವರು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಪರ್ ಕ್ಯಾಪಿಟದಿಂದಲೇ ಗೊತ್ತಾಗೋದು. ಪರ್ ಕ್ಯಾಪಿಟ ಇನ್ಕಮ್ ಶುಡ್ ಬಿ ದ ಬೇಸ್. ಈಗ ನನ್ನ ಸ್ಟೇಟ್ದು ಟೋಟಲ್ ಏನು ಇನ್ಕಮ್ ಇದೆಯೋ ಡಿವೈಡೆಡ್ ಬೈ 7 ಕೋಟಿ, ಪ್ರತಿಯೊಬ್ಬರಿಗೆ 3 ಕೋಟಿ, ಪ್ರತಿಯೊಬ್ಬರಿಗೆ 3 ಲಕ್ಷ ರೂಪಾಯಿ. 3 ಲಕ್ಷ ಬರ್ತಾ ಇದೆಯಾ, ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಿದೆ. ಆ ನಂತರ ಅದರ ಮೇಲೆ ಡೆವಲಪ್ಮೆಂಟ್ ಮಾಡಬೇಕೇ ಹೊರಟು ಅದನ್ನು ಕೂಡ ನಾನು ಸರಿಯಾದ ಮಾನದಂಡ ಅಂತ ಅನ್ಕೊಳ್ಳೋದಿಲ್ಲ. ಅದು ಶ್ರೀಮಂತ ಆಗ್ತಾ ಹೋದ್ರೂ ಕೂಡ ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿನೇ ಅಂತ ತೋರಿಸ್ತೀರಿ ನೀವು. ಎಂಪ್ಲಾಯ್ಮೆಂಟ್ ಅಷ್ಟೇ ಅವ್ರು ಹೇಳಿದ್ದಾರೆ, ಎಂಪ್ಲಾಯ್ಮೆಂಟ್ ಮಾತ್ರ. ಅದು ತಗೋಬೇಕಾದ್ರೆ ನಿಮಗೆ ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಆಗಿದೆ ಅಂದ್ರೆ ಅದು ಎಂಪ್ಲಾಯ್ಮೆಂಟ್ ಇಂಪ್ರೂವ್ ಆಗಿದೆ ಅಂತ. ಪರ್ ಕ್ಯಾಪಿಟಲ್ ಇನ್ಕಮ್ ಇಸ್ ವಾಟ್? ಆ ರಾಜ್ಯದ ಒಟ್ಟು ಇನ್ಕಮ್ ಎಷ್ಟು ಡಿವೈಡೆಡ್ ಬೈ ಜನಸಂಖ್ಯೆ. ನಾನು ಹೇಳೋದು ಆ ರಾಜ್ಯದಲ್ಲಿ 10 ಜನ 10,000 ಕೋಟಿ ಅಡಿಷನಲ್ ಗಳಿಸ್ಬಿಟ್ಟಿದ್ರು. ಕರೆಕ್ಟ್ ಮಾನದಂಡ ಅಲ್ಲ ಅಂತ. ಅದು ಮಾನದಂಡ ಆಗೋದಿಲ್ಲ. ಬಡವರು ಹೆಚ್ಚು ಬಡವರಾಗಿ ಶ್ರೀಮಂತರು ಹೆಚ್ಚು ಶ್ರೀಮಂತರಾದ್ರೂ ಕೂಡ ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಆಗುತ್ತೆ, ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಿರೋದಿಲ್ಲ. ಡಿಸ್ಟ್ರಿಕ್ಟ್ ವೈಸ್ ಡಿಫರೆನ್ಷಿಯಲ್ಸ್ ಇರುತ್ತೆ.
ಎಲ್ಲಿ ಕಡಿಮೆ ಆಗಿದೆ ಎಲ್ಲಿ ಜಾಸ್ತಿ ಆಗಿದೆ ಅಂತ ಅದು ಒಂದು ಮೆಷರ್ ಆಗುತ್ತೆ. ಹೌದು, ಇಲ್ಲಿ ಒಂದು ರೂರಲ್ ಎಂಪ್ಲಾಯ್ಮೆಂಟ್ ಬಗ್ಗೆ ನಾವು ಮಾತಾಡಬೇಕು. ಆ್ಯಂಡ್ ಎಕನಾಮಿಕ್ ಸರ್ವೆನಲ್ಲಿ ಏನು ತೋರಿಸ್ತಿತ್ತು ಅಂದರೆ ಒಂದು ಸ್ಕಿಲ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಮಿಸ್ ಮ್ಯಾಚ್ ಆಗಿದ್ದು. ಆ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಕ್ಕೆ ಈ ಒಂದು ಬಜೆಟಿನಲ್ಲಿ ಆಗಿರುವಂತಹ ಡಿಫ್ರೆಂಟ್ ಅದನ್ನೇ ಚಿದಂಬರಂ ಅವರು ಹೇಳಿದ್ದು, ನಾವು ನಮ್ಮ ನ್ಯಾಯ ಪತ್ರದಲ್ಲಿ ಏನು ಕೊಟ್ಟಿದ್ದು ಅದನ್ನ ಇಂಪ್ಲಿಮೆಂಟ್ ಮಾಡಿ. ಮಾಮಾಜಿ ಅವರು, ಶಿವರಾಜ್ ಸಿಂಗ್ ಚೌಹಾನ್ ಅವರು ಈ ಒಂದು ಯೋಜನೆನ, ಅದರ ಹೆಸರು ಸೀಕೋ ಕಮಾವ್ ಯೋಜನೆ, ಇದು ಯಾವತ್ತೂ ಇದ್ದಿದೆ. ಕಾಂಗ್ರೆಸ್ ಅವರು ಇವತ್ತು ಹೇಳ್ತಾರಲ್ಲ ನಮ್ಮ ಸ್ಕೀಮು ಅಂತ. ಈ ವರ್ಲ್ಡ್ ಅಲ್ಲಿ ಯಾವುದು ಐಡಿಯಾ ಹೊಸದಲ್ಲ. ಯಾರು ಅದನ್ನ ಸರಿಯಾಗಿ ಇಂಪ್ಲಿಮೆಂಟ್ ಮಾಡ್ತಾರೆ, ಅದರಿಂದ ಬೆನಿಫಿಟ್ ಮಾಡ್ತಾರೆ, ದಟ್ ಈಸ್ ದ ವಿನ್ನರ್. ಯಾವುದೇ ಹೊಸ ಐಡಿಯಾ ಯಾರಿಗೆ ಆಂಟರ್ಪ್ರಿನರ್ಗೂ ಬರೋದಿಲ್ಲ. ಐಡಿಯಾಸ್ ಆರ್ ಎವ್ರಿಬಡೀಸ್ ಓನರ್ಶಿಪ್. ಇಂಪ್ಲಿಮೆಂಟ್ ಯಾರು ಸರಿಗೆ ಮಾಡ್ತಾರೆ ಅವ್ರದ್ದಿರೋದು. ಇವಾಗ ನಮಗೆ ಬಂದಿರೋಂಥ ಮ್ಯಾಂಡೇಟ್ನಲ್ಲಿ ವಿ ಹ್ಯಾವ್ ಟೇಕನ್ ದ ರೈಟ್ ಸ್ಟೆಪ್ಸ್ ಫಾರ್ ದ ಫ್ಯೂಚರ್ ಆಫ್ ದ ಇದು. ಆಮೇಲೆ ನರೇಗಾ ಬಗ್ಗೆ ಹೇಳ್ತೀವಲ್ಲ, ನರೇಗಾ ಶುರುವಾಗಿದ್ದು ಹೌದು ಕಾಂಗ್ರೆಸ್ UPA ಏರಾನಲ್ಲಿ. ಆ ನರೇಗಾನ ಫ್ರೂಟ್ಫುಲ್ ಪ್ರೊಡಕ್ಟಿವ್ ಮಾಡಿ, ಆ್ಯಂಡ್ ಅದು ಫೈನಲ್ ಸೊಲ್ಯೂಷನ್ ಅಲ್ಲ ರೂರಲ್ ಅನ್ಎಂಪ್ಲಾಯ್ಮೆಂಟ್ಗೆ. ಇಟ್ ಇಸ್ ಅ ಟ್ರಾನ್ಸಿಟರಿ ಹಾಗೇನೆ ಆಧಾರ್ ಯಾವಾಗ್ಲೂ ಇಟ್ ವಾಸ್ ಅನ್ UPA ಏರಾ ಪ್ರಾಜೆಕ್ಟ್. ಅದನ್ನು ತಗೊಂಡು ಇಂತಹ ಒಂದು ಡಿಜಿಟಲ್ ಎಕಾನಮಿ ಕಟ್ಟಿರುವಂಥದ್ದು ಮೋದಿ ಏರಾನಲ್ಲಿ. ಸೊ ದಯವಿಟ್ಟು ವೀಕ್ಷಕರೆಲ್ಲ ಅದಕ್ಕೊಂದು ಗಮನ ಕೊಡಬೇಕು. ಯಾವುದೇ ಆದಂತಹ ಸ್ಕೀಮು ಅಲ್ಲ ಅವ್ರದ್ದು ಇವ್ರದ್ದು ಅಂತ ಜಗಳಾಡೋಕ್ಕಿಂತ ಆ ಸ್ಕೀಮಿಂದ ಏನು ಔಟ್ಪುಟ್ ಆಯಿತು, ಏನು ಔಟ್ಕಮ್ ಆಯಿತು ಅದನ್ನು ಯೋಚನೆ ಮಾಡಬೇಕು. ಅದನ್ನ ಯಾವ ರೀತಿ ಬಳಸ್ಕೊಂಡು ಡಿಬಿಟಿಗೆ ಲಿಂಕ್ ಮಾಡಿದ್ದು ಅದನ್ನು ಬಳಸ್ಕೊಂಡ್ರು. ನೋಡೋಣ ಸರ್, ಈ ಬಜೆಟ್ ಭಾಷಣವನ್ನು ಹೊರತುಪಡಿಸಿಯೂ ಕೂಡ ಬಜೆಟ್ನ ಏನು ಪುಸ್ತಕದಲ್ಲಿ ಅನೇಕ ಅಂಶಗಳಿರ್ತಾವೆ. ಅದರಲ್ಲಿ ಏನಾದ್ರು ಕರ್ನಾಟಕ ಸ್ಪೆಸಿಫಿಕ್ ಇದೆಯಾ ಸರ್? ಮಿನಿಮಮ್ 50 ಡೇಸ್ ಬೇಕಾಗುತ್ತೆ. ಮೈಸೂರು, ಬೆಂಗಳೂರು, ಪುಣೆ ಹೈವೇ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಇರ್ಬೋದು, ಬಹಳಷ್ಟು ವರ್ಷಗಳಿಂದ ಇಟ್ಸ್ ಆನ್ ಗೋಯಿಂಗ್ ಫಂಡಿಂಗ್. ಮೆಟ್ರೋ ಫಂಡಿಂಗ್ ಇಟ್ ಗೆಟ್ ಸ್ಯಾಂಕ್ಷನ್ಡ್ ಅಕ್ರಾಸ್ ದ ಇಯರ್. ಡಸಂಟ್ ಹ್ಯಾವ್ ಟು ಬಜೆಟ್ ಇಂದಾನೆ ಬರಬೇಕು ಅಂತಾನೆ ಏನಿಲ್ಲ. ಸೊ ಬಜೆಟ್ಗೆ ಮೆಟ್ರೋ ಅಂತ ಕೊಟ್ಟಿರಲ್ಲ, ಆದ್ರೂ ಕೊಟ್ಟಿರಲ್ಲ. ಸೊ ಇಟ್ ಇಸ್ ಅ ಬಜೆಟ್. ಇವಾಗ ನೋಡಿ, ನಾನು ಒಂದೇ ಒಂದು ಪಾಯಿಂಟ್ ಅಲ್ಲಿ ಎಂಡ್ ಮಾಡ್ತೀನಿ. ಸರ್ಕಾರ ಹೇಗೆ ನಡೆಸಬೇಕು ಅನ್ನೋದು ಒಂದು ಫಂಡಮೆಂಟಲ್ ಡಿಫರೆನ್ಸ್ ಆಗಿದೆ. ಏನು ಅದು ಅಂದ್ರೆ, ನಾವು ಮುಂಚೆ ಹೋಗ್ತಿದ್ದು 5 ವರ್ಷ ಪ್ಲಾನ್ ಇದೆ, ಆ ಪ್ಲಾನಿಗೆ ಇಷ್ಟು ಕೊಡಬೇಕು ಅನ್ನೋದು. ಇವಾಗ ಒಂದು ಡೈನಮಿಕ್ ಆಜೈಲ್ ಗವರ್ನೆನ್ಸ್ ಅಂತ ಆಗಿರುವಂತದ್ದು. ಸಿಚುವೇಶನ್ ಮಿನಿಮಮ್ ಗವರ್ಮೆಂಟ್, ಮ್ಯಾಕ್ಸಿಮಮ್ ಗವರ್ನೆನ್ಸ್. ಥ್ಯಾಂಕ್ ಯು ಸೋ ಮಚ್ 4 ಜನರಿಗೂ. ಇದರೊಂದಿಗೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.